ಒಂದು ಸ್ಟಡಿ ಏನು ಹೇಳುತ್ತೆ ಅಂತಂದರೆ, ನಾವು ನಮ್ಮ ಊಟದಲ್ಲಿ ಒಂದು ನ್ಯೂಟ್ರಿಯೆಂಟ್ನ ಅಂದರೆ ಪೌಷ್ಟಿಕಾಂಶನ ಹೆಚ್ಚಿಸ್ಕೊಂಡು ಬರ್ತಾ ಇದ್ವಿ ಅಂತಂದರೆ ನಮ್ಮ ಹಂಗರ್ ಏನಿರುತ್ತಲ್ಲ, ಹೊಟ್ಟೆ ಹಶ್ವಾಗೋ ಕೆಪಾಸಿಟಿ ಅದು 30% ಕಡಿಮೆ ಆಗ್ತಾ ಬರುತ್ತೆ. ಅದರ ಜೊತೆ ನಮಗೆ ಈ ಚಿಕ್ಕ ಪುಟ್ಟ ಕ್ರೇವಿಂಗ್ಸ್ ಎಲ್ಲ ಏನಿರುತ್ತಲ್ಲ ಅದು ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಯಾವುದು ಅಂತ ಅಂದ್ಬಿಟ್ಟು ಅಕಸ್ಮಾತ್ ನೀವು ಗೆಸ್ ಮಾಡೋಕ್ಕಾಗ್ತಿತ್ತು ಅಂತಂದರೆ, ಹಲವಾರು ಜನ ಪ್ರೋಟೀನ್ ಅಂತಂದ್ಬಿಟ್ಟು ಅಂತಾರೆ, ಬಟ್ ಆ್ಯಕ್ಚುಲಾಗಿ ಫೈಬರ್. ಸೊ ಫೈಬರ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಗಟ್ ಆ್ಯಕ್ಚುಲಾಗಿ ಸಿಗ್ನಲ್ಸ್ನ ಜನ್ರೇಟ್ ಮಾಡಿ ಒಂದು ಸೆಟೈಟಿ ಹಾರ್ಮೋನ್ GLP-1ನ ಇನ್ಕ್ರೀಸ್ ಮಾಡುತ್ತೆ. ಇದೇನು ಮಾಡುತ್ತೆ ಅಂತಂದರೆ, ಎಸ್ಪೆಷಲಿ ನಮ್ಮ ಬ್ರೈನಿಗೆ ಓಕೆ ನನ್ನ ಹೊಟ್ಟೆ ತುಂಬ್ತಿದೆ ಅಂತ ಅಂದ್ಬಿಟ್ಟು ಒಂದು ಫೀಡ್ಬ್ಯಾಕ್ನ ಕಳಿಸುತ್ತೆ. ಸೊ ಜಸ್ಟ್ ನಮ್ಮ ಹೊಟ್ಟೆ ತುಂಬ್ತಿದೆ, ಫುಲ್ಲರ್ ಆಗ್ತಿದೆ ಅನ್ನೋದಕ್ಕಿಂತ ಇದರಿಂದ ಅಮೇಝಿಂಗ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಫೈಬರ್ನ ನಾವು ಕನ್ಸ್ಯೂಮ್ ಮಾಡ್ತಾ ಬಂದ್ರಿ ಅಂತಂದರೆ ಜಸ್ಟ್ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಮಾತ್ರ ಜಾಸ್ತಿ ಆಗೋದಲ್ಲದೆ ನಮ್ಮ ಬೌಲ್ ಮೂವ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ. ಅದಾದ ನಂತರ ನಮ್ಮ ಡೈಜೆಷನ್ ಕೂಡ ಸ್ಲೋ ಡೌನ್ ಆಗ್ತಾ ಬರುತ್ತೆ. ಅಂದರೆ ಡೈಜೆಷನ್ ಆ್ಯಕ್ಚುಲಾಗಿ ಸ್ಲೋವರ್ ಆಗ್ತಾ ಬರ್ತಿತ್ತು ಅಂತಂದರೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ಗೆ ಜಾಸ್ತಿ ಟೈಮ್ ಸಿಗ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಇನ್ಸುಲಿನ್ ಸ್ಪೈಕ್ ಏನಾಗ್ತಿತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಸಿಂಪಲ್ ಆಗಿ ನೀವು ಈ ರಾಗಿ ಆಗಿರ್ಬೋದು, ಬೀನ್ಸ್ಗಳಾಗಿರ್ಬೋದು, ಇಲ್ಲಾಂತಂದರೆ ಗ್ರೀನ್ ಬೀನ್ಸ್ ಆಗಿರ್ಬೋದು, ಆಮೇಲೆ ಒಂದಷ್ಟು ತರಕಾರಿಗಳನ್ನ ನಿಮ್ಮ ಡಯಟ್ ಒಳಗಡೆ ಅಂದರೆ ಎಸ್ಪೆಷಲಿ ಊಟ ಮಾಡ್ತಿರೋಂಥ ಸಮಯದೊಳಗಡೆ ಒಂದು ಚಿಕ್ಕ ಬೌಲಿಂದ ಸ್ಟಾರ್ಟ್ ಮಾಡಿ ಕನ್ಸ್ಯೂಮ್ ಮಾಡ್ತಾ ಬಂದ್ರಿ ಅಂದರೆ ಕೂಡ ಅಮೇಝಿಂಗ್ ಬೆನಿಫಿಟ್ಸ್ ಇದೆ.